ಆಚರಣೆ ಮಾಡ್ತಾ ಇದೀವಿ. ಅದಕ್ಕಾಗಿ ನಾವು ಎಲ್ಲಾ ನಮ್ಮ ಸೈನ್ಸ್ ಲ್ಯಾಬ್ರೇಟರಿಯಲ್ಲಿರುವಂತಹ ಎಲ್ಲಾ ಉಪಕರಣಗಳನ್ನು ಹೊರಗಡೆ ಇಟ್ಟು ಮಕ್ಕಳಿಗೆಲ್ಲ ತೋರಿಸಿ ಮಕ್ಕಳ ಕಡೆಯಿಂದನೂ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಇವತ್ತಿನ ವಿಜ್ಞಾನ ದಿನದ ಮುಖ್ಯವಾದ ಧ್ಯೇಯ ವಾಕ್ಯ ಏನು ಅಂತಂದ್ರೆ, ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನು ಸಬಲೀಕರಣಗೊಳಿಸುವುದು. ಅಂದ್ರೆ ನಮ್ಮ ಯುವ ಪೀಳಿಗೆ, ನಮ್ಮ ಮಕ್ಕಳು ಏನಿದ್ದಾರೆ ಅವರಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸುವುದು ಈ ದಿನದ ಧ್ಯೇಯ ವಾಕ್ಯವಾಗಿರುತ್ತದೆ. ಈ ದಿನ ನಮ್ಮ ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡಿದ್ದಾರೆ. ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ. ನಾವು ಕೈಯಲ್ಲೆಲ್ಲ ಹಿಡಿಬಾರ್ದು, ಬಿಸಿ ಇರುತ್ತಲ್ಲ ಅದಕ್ಕೆ ಹೀಗಿಡ್ಬಿಟ್ಟು ಹೀಗಿಡ್ಕೊಂಡ್ರೆ ಬಿರಿಯಾನಿ. ಅದಕ್ಕಾಗಿ ಬಳಸ್ತೀವಿ ಇದನ್ನ. ಈ ರಬ್ಬರ್ ಪ್ಯಾಡ್ಗೆ ಹೀಗೆ ಹೊಡೆದು ಹಿಂಗ್ ಕೇಳಿಸ್ಕೊಂಡ್ರೆ ಇದರ ವೈಬ್ರೇಷನ್ ಇಂದ ಸೌಂಡ್ ಕೇಳುತ್ತೆ. ಇವೆರಡು ವೈಬ್ರೇಟ್ ಆಗುತ್ತೆ. ವೈಬ್ರೇಷನ್ ಯಾರಾದ್ರೂ ಒಬ್ರು ಬಂದ್ರೆ ನೀವು ಅನುಭವಿಸ್ಬೋದು. ಇದಕ್ಕಿನ್ನೂ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಯಾವ್ದಾದ್ರು ಒಂದು ಪೇಪರ್ ಪ್ಲೇನ್ ತಗೊಂಡೋಗಿಟ್ರೆ ಆ ಕಂಪನದಿಂದ ಪೇಪರ್ ನಡುಗುತ್ತೆ. ಇಲ್ಲಿ ಬೇಡ, ಇಲ್ಲಿ ಯಾಕಂದ್ರೆ ಗಾಳಿ ತುಂಬಾ ಇದೆ ಅಂತ ಹೇಳ್ತಾರೆ, ಉಷ್ಣತಾಮಾಪಕ ಅಂತ ಹೇಳ್ತಾರೆ. ಇದು ಬಂದು ಆಲ್ಕೋಹಾಲ್ ಥರ್ಮಾಮೀಟರ್. ಇದರಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಆಲ್ಕೋಹಾಲ್ ಕೆಂಪು ಬಣ್ಣದಲ್ಲಿ ತುಂಬಿರ್ತಾರೆ. ಅದನ್ನ ನಾವು ಇದನ್ನ ಸ್ಪೆಷಲಿ ಬಳಸೋದು ಲ್ಯಾಬೊರೇಟರಿ ಥರ್ಮಾಮೀಟರ್. ಲ್ಯಾಬೊರೇಟರಿ ಥರ್ಮಾಮೀಟರ್ ಇದನ್ನ ಏನು ಬಳಸ್ತೀವಿ ಅಂದ್ರೆ, ನಾವು ರಸಾಯನಶಾಸ್ತ್ರದಲ್ಲಿ ಯಾವ್ದಾದ್ರು ಲೋಹನ ಕಾಯಿಸಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ಆಗ ಉದಾಹರಣೆಗೆ ನೀರಿನ ಕುದಿಯುವ ಬಿಂದಿನ ತಾಪಮಾನ ಎಷ್ಟು? ನೀರು ಕುದಿಬೇಕಾದ್ರೆ ಅದು ತಾಪ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಅದನ್ನ ನೀವು ಪರೀಕ್ಷೆ ಮಾಡಬೇಕು ಅಂತಂದ್ರೆ ನೀರು ಕುದಿಬೇಕಾದ್ರೆ ಈ ಥರ್ಮಾಮೀಟರ್ ಇಟ್ಟು ನೋಡಿದ್ರೆ ಇಲ್ಲಿ ಕೆಂಪು ದ್ರಾವಣ ಇರುತ್ತೆ, ಅದು ಆಲ್ಕೋಹಾಲ್. ಆ ದ್ರಾವಣ ಮೇಲೆ ಇರುತ್ತೆ, ಮೇಲೆ 100 ಡಿಗ್ರಿ ಸೆಲ್ಸಿಯಸ್ ಬರೋ ಅಷ್ಟಕ್ಕೆ ಹೃದಯದ ಬಡಿತವನ್ನ ಚೆಕ್ ಮಾಡ್ತಕ್ಕಂಥದ್ದು ಡಾಕ್ಟರ್ ತಗೊಳ್ತದೆ. ಧನುಷಿಂದ ಈಗ ನಾವು ಹೃದಯ ಬಡಿತವನ್ನ ಚೆಕ್ ಮಾಡೋಣ. ಬಡಿತಾ ಇದೆ. ಇನ್ನೊಬ್ರು ಯಾರನ್ನ ಬಂದು ಚೆಕ್ ಮಾಡ್ಬರ್ರಿ. ನಿಮಿಷಕ್ಕೆ ಎಷ್ಟು ಇದು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ನ ನಾವು ಭೌತಶಾಸ್ತ್ರದಲ್ಲಿ, ನಿಮ್ಗೆ ಭೌತಶಾಸ್ತ್ರದಲ್ಲಿ ಓಮ್ಸ್ ನಿಯಮ ಅಂತೆಲ್ಲ ಬಂದಿರುತ್ತೆ. ಆ ಪಾಠ ಬಳಸ್ಬೇಕಾದ್ರೆ ಆ ಪಾಠದಲ್ಲಿ ಮಾಡುವಂತ ಎಕ್ಸ್ಪೆರಿಮೆಂಟ್ ಇದಕ್ಕೆ ಬಳಸ್ತೀವಿ. ಇದ್ರ ಜೊತೆಗೆ ಅಮ್ಮೀಟರ್ ಅಂತ ಒಂದು ಬರುತ್ತೆ. ಅದು ಎಲೆಕ್ಟ್ರಿಸಿಟಿ ಎಷ್ಟು ಇದರಲ್ಲಿ ಪ್ರಮಾಣದಲ್ಲಿ ಹೋಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ. ಇದು ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ ಅಂತ ಚೆಕ್ ಮಾಡೋದಕ್ಕೆ ಬಳಸ್ತೀವಿ. ಲೈಟ್ ಕ್ಯಾಲಿಪರ್ ಇದನ್ನ ಏನಕ್ಕಾಗಿ ಬಳಸ್ತೀವಿ ಅಂತ ಅಂದ್ರೆ, ಇದನ್ನ ನಾವು ಸಣ್ಣ ಸಣ್ಣ ವೈರುಗಳು, ಉದಾಹರಣೆಗೆ ಈ ವೋಲ್ಟ್ ಮೀಟರ್ ಅಲ್ಲಿ ಒಂದು ವೈರ್ ಇದೆಯಲ್ಲ, ಈ ವೈರಲ್ಲಿ ಸಣ್ಣ ಸಣ್ಣ ವೈರ್ ಇದಾವೆ. ಈ ವೈರುಗಳ ವ್ಯಾಸ ತ್ರಿಜ್ಯ ತಿಳ್ಕೊಳ್ಳೋದಕ್ಕೆ ಈ ಸ್ಲೈಡ್
ಕ್ಯಾಲಿಪರ್ಸ್ ನ ಬಳಸ್ತೀವಿ. ನೋಡಿ ಇದರ ವ್ಯಾಸ ಕಂಡುಹಿಡಿಯಬಹುದು. ಎಷ್ಟು ಎಲ್ಲ ಹಂಗೆ ಅದರಲ್ಲೇ ಓಪನ್ ಮಾಡಿ ಅದ್ರ ವ್ಯಾಸ ಎಷ್ಟು ಅಂತ. ವ್ಯಾಸ ಡಯಾಮೀಟರ್ ವ್ಯಾಸ ಎಷ್ಟು ಡಯಾಮೀಟರ್ ಇದೆ ಅನ್ನೋದು ಇಲ್ಲಿ ಮೀಟರ್ ಗೊತ್ತಾಗುತ್ತೆ. ಇದೆ 2.9 ತೋರಿಸಿದಾರ ಅದು 2.9 2.9 ಸೆಂಟಿಮೀಟರ್ ಭಾಗ ಇದೆಯಲ್ಲ ಅದು ಇದೆ. ಅದರಲ್ಲಿ ಅರ್ಧ ತ್ರಿಜ್ಯ ಆಗಿರುತ್ತೆ. ಅಂದ್ರೆ 2.9 ಅಂದ್ರೆ ಇದರಲ್ಲಿ ಈ ತರ ಇದನ್ನ ಡಯಾಮೀಟರ್ ನೋಡಬಹುದು. ಕೊಳವೆ ಪೈಪ್ ನೋಡ್ಬೇಕಾದ್ರೆ ಹೆಂಗ್ ನೋಡೋದು? ರೌಂಡ್ ಸಿಲಿಂಡರ್ ಇರ್ತಲ್ಲ, ಸಿಲಿಂಡರ್ ಇದು ಸಿಲಿಂಡರ್ ಇಲ್ಲಿ ಹೋಲಿ ನೋಡಿ. ಇದನ್ನ ವ್ಯಾಸ ಕಂಡುಹಿಡಬೇಕು ಅಂತ ಏನ್ ಮಾಡ್ಬೇಕಾದ್ರೆ ಆವಾಗ ನಾವು ಇದನ್ನ ಬಳಸ್ತೀವಿ. ಕರೆಕ್ಟ್ ಆಗಿ ಟೈಪ್ ಮಾಡ್ಕೊಂಡ್ರೆ ಆವಾಗ ಒಳಭಾಗ ಅದು ಒಳಭಾಗ ಎಷ್ಟಿದೆ ಒಳಭಾಗಕ್ಕೆ ಬಳಸ್ತೀವಿ. ಒಳಭಾಗಕ್ಕೆ ಹೊರಭಾಗಿದು ಒಳಭಾಗಿದು. ಓಕೆ, ಇವಾಗ ಎಷ್ಟು ಇದೆ ಅನ್ನೋದು ಅದು ಮೀಟರ್ ಅಲ್ಲೇ ಗೊತ್ತಾಗುತ್ತೆ. ಇದು 0.8 ಇದೆ. ಅಂದ್ರೆ ಇದರ ವ್ಯಾಸ ಒಳಗಡಿನ ವ್ಯಾಸ. ಇದ್ರ ವ್ಯಾಸ 1 ಸೆಂಟಿಮೀಟರ್ಗಿಂತ ಕಡಿಮೆ ಇದೆ. ಇಲ್ಲೇನ್ ಮಾಡ್ತೀವಿ ಅಂದ್ರೆ ಸರಳ ರೇಖೆಯಲ್ಲಿ ಬೆಳಕು ನಾವು ಬಿಟ್ಟಾಗ ಇಲ್ಲೇನಾಗ್ತದೆ, ಯಾವ ಆಂಗಲ್ ಅಲ್ಲಿ ಹೋಗ್ತದೆ ಅಂತೇಳಿ ಇಲ್ಲೆಲ್ಲ ನಾವು ಡಿಗ್ರೀಸ್ ಬರ್ದಿರ್ತೀವಿ. ಬರೆದಾಗ ಇಲ್ಲಿ ಬಿಟ್ಟಾಗ ಇದು ರಿಫ್ಲೆಕ್ಷನ್ ಆಗ್ತದೆ, ಮತ್ತೆ ಪ್ರತಿಫಲನ ಹೊಂದ್ತದೆ. ಆ ಪ್ರತಿಫಲನ ನಿಯಮಗಳನ್ನು ತಿಳ್ಕೊಳ್ಳೋದು ಬೆಳಕಿನ ಪ್ರತಿಫಲನ ನಿಯಮಗಳಲ್ಲಿ ಇದನ್ನು ಬಳಸ್ತೀವಿ. ಮತ್ತೆ ಬೆಳಕು ಸರಳ ರೇಖೆಯಲ್ಲಿ ಪ್ರಸಾರ ಆಗ್ತದೆ. ಮತ್ತೆ ಅದೆಲ್ಲನೂ ಇದರಲ್ಲಿ ಮಾಡ್ಬೋದು ನಾವು. ಪ್ರತಿಫಲನ ಉಂಟಾಗೋದು. ಪ್ರತಿಫಲನ ಉಂಟಾಗ್ತಕ್ಕಂಥ ಈ ಭಾಗದಲ್ಲಿ ವಸ್ತು ಇಟ್ಟಾಗ ಎಲ್ಲಿ ಹೋಗುತ್ತೆ, ಈ ಭಾಗದಲ್ಲಿ ಇಟ್ಟಾಗ ಎಲ್ಲಿ ಹೋಗುತ್ತೆ, ಈ ಭಾಗದಲ್ಲಿ ಇಟ್ಟಾಗ ಎಲ್ಲಿ ಹೋಗುತ್ತೆ, ಈಗ ಈ ಭಾಗದಲ್ಲಿ ನೇರವಾಗಿ ಅಲ್ಲೇ ಬರುತ್ತೆ. ಚೆಕ್ ಮಾಡಬೇಕಾಗಿದೆ. ಇನ್ನೊಂದು ವಸ್ತುನ ಇರ್ತೀವಿ, ಇಲ್ಲಿ ಬೆಳಕು ಬಿಟ್ಟಾಗ ಇದು ಎಲ್ಲಿ ರಿಫ್ಲೆಕ್ಷನ್ ಆಗಿ ಮತ್ತೆ ಹೋಗ್ತದೆ, ಎಲ್ಲಿ ಹೋಗ್ತದೆ ಅಂತ. ನೋಡ್ತಿರಲ್ವಾ? ಇದ್ರ ಬಗ್ಗೆ ಇದು ಅಸ್ಥಿ ಪಂಜರ ಅಂತ ಕರಿತೀವಿ. ಮಾನವನ ಅಸ್ಥಿ ಪಂಜರ. ಮಾನವನ ಅಸ್ಥಿ ಪಂಜರ ಅಂದ್ರೆ ಮೂಳೆಗಳಿರೋದು, ಮಾಂಸಖಂಡಗಳಿರಲ್ಲ, ಅದಕ್ಕೆ ಬರೀ ಮೂಳೆ ಆಗಿದೆ. ಮಾನವನ ಅಸ್ಥಿ ಪಂಜರ. ಆಯ್ತಾ? ನೆಕ್ಸ್ಟ್ ಈಗ ಈ ಅತಿ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಇದ್ರ ಉಪಯೋಗ ಏನಪ್ಪಾ ಅಂದ್ರೆ ನಾವು ಬರೀ ಕಣ್ಣಲ್ಲಿ ನೋಡಕ್ಕಾಗಲ್ಲ. ಈಗ ಸಸ್ಯದಲ್ಲಿ ಆಹಾರ ಯಾವ ತರ ಸಾಗಿಸ್ತದೆ, ನೀರು ಯಾವ ತರ ಸಾಗಿಸ್ಕೊಂಡು ಹೋಗುತ್ತೆ ಗೊತ್ತಾಗುತ್ತೆ ನಮ್ಗೆ? ಇಲ್ಲ. ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಆ ಎಲೆ ಭಾಗದಲ್ಲಾಗ್ಲಿ ಅಥವಾ ಕಾಂಡದ ಭಾಗ ಒಂಚೂರು ತಗೊಂಡು ಕಟ್ ಮಾಡಿ ಒಂಚೂರು ಇಟ್ಕೊಳ್ಳಿ, ನೀರಲ್ಲಿ ಹಾಕ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಇಲ್ಲಾಂದ್ರೆ ಅದು ಪ್ರಾಣಿ ಸಸ್ಯ ಜೀವಕೋಶಗಳು ಯಾವ ತರ ಇದೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನೀರಲ್ಲಿ ಅತಿ ಸಣ್ಣ ಸೂಕ್ಷ್ಮ ಜೀವಿ ಒಳಗಡೆ ಇರ್ತಕ್ಕಂಥ ಸಣ್ಣ ಸೂಕ್ಷ್ಮ ಜೀವಿಗಳೆಲ್ಲಾನು ಈ ಸೂಕ್ಷ್ಮ ದರ್ಶಕದಲ್ಲಿ ನೋಡ್ಬೋದು. ಪ್ರಾಣಿ ಜೀವಕೋಶ ನೋಡಿದೀರಾ? ಇಲ್ಲ. ಸಸ್ಯ ಜೀವಕೋಶ ಈಗ ಲೆನ್ಸಲ್ಲಿ ಆಲ್ರೆಡಿ ಒಂದು ಲೆನ್ಸ್ ಇದಾವೆ, ಕೆಲವೊಂದು ಮಾತ್ರ ಇದಾವೆ. ಅದೇನಂದ್ರೆ ನೀರಾಗ್ಲಿ ಇಟ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಐ ಅಡ್ಜಸ್ಟ್ಮೆಂಟ್ ಅಂತೀವಿ, ಅಂದ್ರೆ ಕಣ್ಣು ಚೆಕ್ ಮಾಡ್ಕೊಳ್ಳೋದು, ಮೇಲೆ ಕನ್ನಡ ಹೋಗುತ್ತಿದ್ದು. ನೋಡಿ ಬನ್ನಿ, ಇಲ್ಲಿ ಯಾರೋ ಬನ್ನಿ ನೋಡಿ. ಈಗ ಅದೇನೋ ಐ ಪೀಸ್ ಅಂತ ಕೇಳಿದ್ರೆ ಐ ಪೀಸ್ ಇದು ಕಣ್ಣು ಸೆಟ್ ಆಗಿಲ್ಲ ಅಂದ್ರೆ ಇದು ಇದಾವೆ. ಕಾಂಪೌಂಡು ಸಿಂಪಲ್ ಎರಡೂ ಇದಾವೆ. ಒಂದು ಕಣ್ಣು ಮುಚ್ಕೊಂಡೇ ನೋಡ್ಬೇಕು, ಹಾಗೆ ಆದ್ರೆ ರಿಫ್ಲೆಕ್ಟ್ ಆಗ್ತದೆ, ಬೇರೆ ಬೇರೆ ಡಬಲ್ ಕಾಣ್ತದೆ. ರೇಷ್ಮಾ ನೋಡ್ಬಾ, ನೋಡೋದ್ರಿ ಮೈಕ್ರೋಸ್ಕೋಪ್ ಅಂತಿದೆ ಕನ್ನಡದಲ್ಲಿ ಸೂಕ್ಷ್ಮ ದರ್ಶಕ ಯಂತ್ರ. ಇದು ಸಿಂಪಲ್ ಕಾಂಪೌಂಡ್ ಅಲ್ಲ, ಇದು ನೋಡಿ ಇಲ್ಲಿ ಆ ಬೋರ್ಡ್ ಇಲ್ಲ. ಹೇಳಿ ಸರ್. ಇದು ಅತಿ ಸಣ್ಣ ನೋಡಿ ಇಲ್ಲಿ
ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಅತಿ ಕಣ್ಣಿ ಕಾಣದೇ ಇರ್ತಕ್ಕಂತಹ ವಸ್ತುಗಳು ಎಲ್ಲ ಕಾಣ್ತವೆ. ಉದಾಹರಣೆಗೆ ನೀರಿನ ಒಂದು ಹನಿ ತಗೊಂಡು ಇಲ್ಲಿ ಬಿಡೋದು, ಇಲ್ಲ ಬ್ಲಡ್ ರಕ್ತದ ಒಂದು ಹತೋಟಿ ಬಿಡೋದು, ಅದ್ರ ಒಳಗಡೆ ದಿಕ್ಸೂಚಿ ಅಂತೀವಿ. ಅದರಲ್ಲಿ ಮ್ಯಾಗ್ನೆಟಿಕ್ ಅಂದ್ರೆ ಗಂಡಕಾಂತ, ಸೂಜಿಕಾಂತ, ಇದೇನಿದು ಸೂಜಿಕಾಂತ ಇದೆ ಇದರಲ್ಲಿ ತಿಳಿಯೋದಕ್ಕೆ. ನಾವು ಇದು ಯಾವ್ದು ಫಾರ್ ಎಕ್ಸಾಂಪಲ್ ಸಮುದ್ರಯಾನದಲ್ಲಿ ಎಲ್ಲರೂ ಹೋಗ್ತಾ ಇರ್ತೀವಿ, ದಿಕ್ಕು ಯಾವ ಕಡೆ ಕಾಣ್ತಾ ಇರ್ತದೆ, ಯಾವ ಕಡೆ ದಿಕ್ಕು ಯಾವ್ದು ಗೊತ್ತಾಗಲ್ಲ. ಈಗ ನೋಡಿ ಈ ಬಾಲ್ ಏನಿದೆ, ಲೋಹದ ಚೆಂಡು, ಲೋಹದ ಗುಂಡು ಈ ಹಿಂಗೊಳಗೆ ಹಿಗ್ಗಿದೆ. ನಾವು ರಿಂಗಲ್ಲಿ ವಾಪಸ್ ತೆಗಿಯೋಕ್ಕಾಗಲ್ಲ ನೋಡಿ ಈ ಲೋಹದ ಗುಂಡಲ್ಲಿ. ಸಮುದ್ರದ ಒಂದು ಜೀವಿ, ಆ ಜೀವಿನ ನಾವು ಪ್ರಿಸರ್ವೇಟಿವ್ಸ್ ಅಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ. ಬಯಾಲಜಿಕಲ್ ಸ್ಪೆಸಿಮೆನ್. ಗಂಟೆ, ವಿದ್ಯುತ್ಕಾಂತೀಯ ಗಂಟೆ, ಅದು ತೂಕ. ಇದು ವಿದ್ಯುತ್ ಇಂದ ಬಿಲ್ ಮಾಡ್ಬೇಕಂತ ಅಂದ್ರೆ ಕನೆಕ್ಟ್ ಮಾಡ್ಬೇಕು. ವಿದ್ಯುತ್ಕಾಂತೀಯ ಗಂಟೆ ಅಂತೀವಿ. ವಿದ್ಯುತ್ಕಾಂತೀಯ ಅಂದ್ರೆ ಮ್ಯಾಗ್ನೆಟ್ ಮತ್ತೆ ಎಲೆಕ್ಟ್ರಿಸಿಟಿ, ಕರೆಂಟ್ ಅಂತ ಏನಿದ್ದೀರ ನೀವು, ಕರೆಂಟು ಮತ್ತೆ ಮ್ಯಾಗ್ನೆಟ್ ಎರಡನ್ನ ಬಳಸಿ ಆಗಿರುವಂತದ್ದು. ಸ್ಕೂಲ್ಗಳೆಲ್ಲ ಬೆಲ್, ಇವಾಗ ನೀವು ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಹೋದ್ರೆ ಬೆಲ್ ಅದೇ ಬೆಲ್ ರಿಂಗ್ ಆಗುತ್ತೆ ಗೊತ್ತಾ? ಯಾರಾದ್ರೂ ಒಬ್ರು ಹೋಗಿ ಬೆಲ್ ಮಾಡಲ್ಲ, ನಾವ್ ಬೆಲ್ ಮಾಡ್ತೀವಲ್ವಾ ಪೀರಿಯಡ್ಗೆಲ್ಲ, ಅಲ್ಲಿ ಹಾಗೇನಿಲ್ಲ. ಟೈಮ್ ಸೆಟ್ ಮಾಡ್ಬಿಟ್ಟಿರ್ತಾರೆ, ಅದಷ್ಟೇ ಬೆಲ್ ಆಗ್ತಿರ್ತದೆ. ಹೇಗೆ ಅಂದ್ರೆ ಟೈಮ್ ಸೆಟ್ ಮಾಡಿದಾಗ ಆ ಟೈಮ್ ಸರಿಯಾಗಿ ಈ ರಿಂಗ್ ಬಂದು ಇದು ಇದಕ್ಕೆ ಹೊಡ್ಕೊಳ್ಳುತ್ತೆ, ಅವಾಗ ಇಲ್ಲಿ ಬೆಲ್ ರಿಂಗ್ ಆಗುತ್ತೆ. ಇದಕ್ಕೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಾಗ ಮ್ಯಾಗ್ನೆಟಿಕ್ ಪವರ್ ಇಂದ ಇದು ಬಂದು ಇದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಇದು ಬಂದು ಇದು ಕೊಡ್ಬೋದು. ಇದು ಕನೆಕ್ಟ್ ಆಗಬೇಕು. ಧನಾಗ್ರಾಮ ಗುರುನಾಗ್ರಾಮ ಎರಡು ಸೇರಿ ಈ ಕ್ಷೇತ್ರದ ಅಥವಾ ಕನೆಕ್ಟ್ ಇದು ಬಂದು ಮಾನವನ ಚರ್ಮದ ಒಳಭಾಗ ಹೇಗಿರುತ್ತೆ ಅಂತ. ನಿಮ್ಗೆ ಚರ್ಮ ಏನಾದ್ರೂ ಗಾಯ ಆದಾಗ ಇಷ್ಟೇ ಚರ್ಮ ಸಿಗುತ್ತಲ್ಲ, ಆ ಚರ್ಮದೊಳಗೆ ಇಷ್ಟೆಲ್ಲ ಭಾಗ ಇರುತ್ತೆ. ಇಷ್ಟೆಲ್ಲ ಒಂದೊಂದೇ ಪದರದ ಮುಖಾಂತರ ಇರುತ್ತೆ, 3-4 ಪದರ ಇರುತ್ತೆ. ಆ ಪದರದನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿ. ನಿಮ್ಗೆ ಕಿವಿ ಅಂದ್ರೆ ಇಷ್ಟ ಭಾಗ ಮಾತ್ರ ಕಾಣಿಸ್ತಿದೆ ಅಲ್ವಾ? ಆದ್ರೆ ನಾವ್ ಹೇಳಿದ್ದು ನಿಮ್ಗೆ ಕೇಳಿಸ್ಬೇಕು ಅಂದ್ರೆ ಆ ಕಿವಿಯ ಒಳಗಡೆ ಭಾಗ ಇಷ್ಟಿದೆ. ಈ ಭಾಗ ಎಲ್ಲ ಸರಿಯಾಗಿ ಕೆಲಸ ಮಾಡಿದ್ರೇನೆ ನಾವ್ ಏನ್ ಹೇಳ್ತೀವೋ ಅದು ನಿಮ್ಗೆ ಕೇಳ್ಸೋಕೆ ಸಾಧ್ಯ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನಿಮ್ಗೆ ಹೊರಗಡೆ ಭಾಗ ಕಾಣೋದಷ್ಟೇ, ಇದು ಒಳಗಡೆ ಭಾಗ, ದೇಹದ ಭಾಗ ಅಂತಾನೆ ಹೇಳ್ಬೋದು. ಇಲ್ಲಿಂದ ಶುರುವಾಗುತ್ತೆ, ಇಲ್ಲಿಂದ ಗಂಟಲಿಂದ ಕೆಳಗೆ ಶ್ವಾಸಕೋಶ, ಹೃದಯ, ಮೇದೋಜಿರಕ, ಪಿತ್ತಜನಕಾಂಗ, ಜಠರ ಎಲ್ಲ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಹೊಟ್ಟೆ ಭಾಗ ಏನಿರುತ್ತೆ ಅದು ಇಲ್ಲಿ ಬರುತ್ತೆ. ಈ ಹೊಟ್ಟೆ ಭಾಗ ಈ ಭಾಗದಲ್ಲಿ ಕಿಡ್ನಿಗಳು ಬರ್ತವೆ. ದೇಹದಲ್ಲಿ ಮುಖ್ಯವಾಗಿರುವಂತಹ ಒಂದು ಭಾಗ ಹಾರ್ಟ್, ಹೃದಯ. ಇಲ್ಲಿ ಹೃದಯ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ಇದನ್ನ ನೀವು ನೋಡ್ಕೊಂಡು ನಿಮ್ ಪುಸ್ತಕದಲ್ಲಿ ಇದೆಯಲ್ಲ ಅದನ್ನ ಓದಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹೃದಯದ ಭಾಗಗಳು ಇಲ್ಲಿ ಬಣ್ಣದಲ್ಲಿ ಕೊಟ್ಟಿದ್ದಾನೆ, ಕೆಂಪು ಬಣ್ಣ, ನೀಲಿ ಬಣ್ಣದಲ್ಲಿ ಕೊಟ್ಟಿದ್ದಾನೆ. ಕೆಂಪು ಬಣ್ಣ, ನೀಲಿ ಬಣ್ಣದಲ್ಲಿ ಕೊಟ್ಟಿರೋದು, ನೀಲಿ ಬಣ್ಣ, ಕೆಂಪು ಬಣ್ಣ ರಕ್ತಗಳನ್ನ ಅಶುದ್ಧ ರಕ್ತ, ಶುದ್ಧ ರಕ್ತ ಅಂತ ಭಾಗ ಮಾಡೋದಕ್ಕೆ ಕೆಂಪು ಬಣ್ಣ, ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ. ಮೂಗಿನ ರಚನೆ, ನಿಮ್ ಮೂಗು ಒಳ್ಳೆ ವರ್ಕ್ ಆಗುತ್ತಲ್ಲ, ಸ್ಮೆಲ್ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಆ ಸ್ಮೆಲ್ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಈ ಮೂಗು ಸರಿಯಾಗಿ ವರ್ಕ್ ಮಾಡೋದು. ಒಳದ ಭಾಗದ ರಚನೆ ಈ ರೀತಿ ಇರುತ್ತೆ ಮಾನವನ ಮೂಗು. ನಾಲಿಗೆ ಏನಾಗುತ್ತಲ್ಲ ಈಸಿಯಾಗಿ ಇಲ್ಲೆಲ್ಲ ಟೇಸ್ಟ್ ಬಡ್ಸ್ ಇರ್ತವೆ. ನಮ್ಮ ನಾಲಿಗೆಯಲ್ಲಿ ಟೇಸ್ಟ್ ಬಡ್ಸ್ ಇರ್ತವಲ್ಲ, ಸಿಹಿ ಒಂದು ಭಾಗದಲ್ಲಿ ನೋಡುತ್ತೆ, ಹುಳಿ ಒಂದು ಭಾಗದಲ್ಲಿ, ಖಾರ ಒಂದು ಭಾಗದಲ್ಲಿ ನೋಡುತ್ತೆ ನಾಲಿಗೆಯಲ್ಲಿ. ಇವು ಹಿಂದೆ ಕಿರು ನಾಲಿಗೆ, ಮೇನ್ ನಾಲಿಗೆ ಈ ಭಾಗ, ಒಳಭಾಗ ಸಣ್ಣ ನಿಮ್ ನಾಲಿಗೆ ತರ ಸಿಗುತ್ತಲ್ಲ
ಭಾಗಕ್ಕೆ ಈ ಭಾಗದಲ್ಲಿ ಕಿಡ್ನಿ ಇರುತ್ತೆ ಅಂತ ಹೇಳಿದ್ನಲ್ಲ, ಕಿಡ್ನಿಯ ಒಂದು ಸೀಲು. ಕಣ್ಣು ನಿಮ್ಮ ಕಣ್ಣು ಹೇಗಿದೆ ಹಾಗೆ ಇದು ಗುಡ್ಡಿನ ಭಾಗ ಮಾತ್ರ ತೋರಿಸ್ತಾರೆ. ಒಳಗಡೆ ಕಣ್ಣು ಕಪ್ಪಗಿದೆಯಲ್ಲ, ಕಣ್ಣಲ್ಲಿ ಒಳಗಡೆ ಕಪ್ಪು ಉಂಟಾಗಿದೆಯಲ್ಲ, ಆ ಭಾಗ ಇದನ್ನ ತೋರಿಸ್ತಾ ಇರೋದು. ಆ ಕಪ್ಪು ಭಾಗದಲ್ಲಿ ಕೆರೆಟ್ ಅದ್ರೊಳಗಡೆ ಒಂದು ಸಣ್ಣ ಮುಚ್ಚಿ ತರ ಕಾಣಿಸುತ್ತೆ, ಆ ಭಾಗ ಇದು. ಮೇನ್ ನಿಮ್ ಕಣ್ಣಿನ ದೃಷ್ಟಿ ಇರೋದು ಈ ಭಾಗದಲ್ಲೇ ಕಣ್ಣಿನ ದೃಷ್ಟಿ ಕಾಣೋದು. ಬಿಳಿ ಭಾಗ ಎಲ್ಲ ಏನಿದೆ ಅದು ನಿಮ್ಮ ಕಣ್ಣಿಗೆ ರಕ್ಷಣೆ ಕೊಡೋದಕ್ಕಾಗಿ. ಆಮೇಲೆ ಕಣ್ಣಿನ ರೆಪ್ಪೆಗಳು, ಮುಚ್ಚಳ ಮತ್ತೆ ರೆಪ್ಪೆಗಳು ಎಲ್ಲ ನಿಮ್ ಕಣ್ಣಿಗೆ ರಕ್ಷಣೆಗಾಗಿ ಇರುತ್ತೆ. ಆಮೇಲೆ ಎಲ್ಲಿ ರಿಟರ್ನ್ ಆಗಿ ಚೆನ್ನಾಗಿ ಕಾಣಿಸ್ತದೆ. ಈ ಭಾಗ ಎದುರು ಈ ರೀತಿ ಇರುತ್ತೆ, ಹೀಗೆ ಕನೆಕ್ಷನ್ ಇರುತ್ತೆ ನೋಡಿ, ಈಗ ಬರುತ್ತೆ. ಈ ಭಾಗ ಇಲ್ಲಿ ನಮ್ಮ ಬೆನ್ನಿಗೆ ಅಟ್ಯಾಚ್ ಈ ಭಾಗ ಬಂದು ಇನ್ನೆರಡು ಇದನ್ನ ಮೆದುಳನ್ನ ಮತ್ತೆ ನೀವು 2 ಭಾಗಗಳಾಗಿ ಮಾಡ್ಬೋದು. ಈ ರೀತಿ ಭಾಗ ಸಿಗುತ್ತೆ. ಅದರಲ್ಲಿ ನಿಮ್ ಮೆಮೊರಿ ಭಾಗ ಯಾವುದು ಒಂದು ಭಾಗದಲ್ಲಿ ನಮ್ಮ ಹಿಂದಿನ ಮೆಮೊರಿ ಎಲ್ಲ ಇರುವಂತದ್ದು. ಯೂಶಲಿ ನೀವು ಸೀರಿಯಲ್ ಫಿಲ್ಮ್ಗಳೆಲ್ಲ ನೋಡ್ಬೋದು, ಇಂಥ ಭಾಗಕ್ಕೆ ಅವ್ರ ಮೆಮೊರಿ ಕಳ್ಕೊಬಿಡ್ತಾರಂತೆ. ಅಂದ್ರೆ ನಮ್ಮ ಮೆಮೊರಿ ಭಾಗ ಇರುವಂತ ಭಾಗ. ಇಷ್ಟು ಮೆದುಳಲ್ಲೂ ಒಂದೊಂದು ಭಾಗನೂ ಒಂದೊಂದು ಕಾರ್ಯನ ಮಾಡುತ್ತೆ. ಅಂದ್ರೆ ನಮ್ಮ ದೇಹದ ಭಾಗಗಳೆಲ್ಲ ಏನಾದ್ರೂ ಒಂದು ಸೂಚನೆ ಕೊಟ್ಟರೆ ಅದು ತಗೊಂಡು ಮತ್ತೆ ದೇಹದ ಭಾಗಕ್ಕೆ ಕೊಡುವಾಗ ಕಣ್ಣು ನೋಡುತ್ತೆ. ಕಣ್ಣು ನೋಡ್ಬಿಟ್ಟು ಒಂದು ವಸ್ತು ನೋಡಿ ಎಷ್ಟು ಅಂತ ಕಣ್ಣು ಕೈಗೆ ಇಡುತ್ತೆ. ಅದು ಸೂಚನೆ ಕಣ್ಣು ನೋಡಿ ಅಲ್ಲ ವಸ್ತು ಇದೆ ಅಂತ ಮೆದುಳು ಸೂಚನೆ ತಲುಪಿಸುತ್ತೆ. ಮತ್ತೆ ಮೆದುಳು ನರಗಳು ವಾಪಸ್ ತಗೊಂಡು ಕೈಗೆ ಇಡುತ್ತೆ. ಕಣ್ಣ ಭಾಗ ನೋಡಿದೆ ನೀನು ಅದಷ್ಟು ಅಂತ ಅದನ್ನೆಲ್ಲ ಸೂಚಿಸೋದು ಒಂದು ಭಾಗ ಮೆದುಳಲ್ಲಿ. ಆಮೇಲೆ ನಾವೇನೇನು ನೋಡಿರ್ತೀವಿ ಅದನ್ನೆಲ್ಲ ನಮ್ಮ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಬೇಕು. ಇವಾಗ ಫೋನಲ್ಲಿ ಫೋಟೋಗಳೆಲ್ಲ ಒಂದ್ ಕಡೆ ಸ್ಟೋರ್ ಆಗಿರುತ್ತಲ್ಲ, ಆ ರೀತಿ ನಮ್ಮ ಮೆದುಳದು ಕೂಡ ನಮ್ಮ ನೆನಪಿನ ಒಂದು ಭಾಗದಲ್ಲಿ ಸ್ಟೋರ್ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಕಿಡ್ನಿ ಅಂತೀವಿ, ಕನ್ನಡದಲ್ಲೇ ಮೂತ್ರಜನಕ. ಇದು ಇರ್ತಕ್ಕಂಥ ಇವು ಸಪೋರ್ಟಿಂಗ್ ಮಾಡಿ ಅಂದ್ರೆ ನರಗಳ ಬರ್ತಕ್ಕಂಥದ್ದು ರಕ್ತದ ಬಂದು ರಕ್ತನ ಬರ್ತಕ್ಕಂಥ ಶುದ್ಧಿ ಮಾಡ್ಕೊಂಡು ಹೋಗ್ತಕ್ಕಂಥ ನಾಳು. ಮೂತ್ರಕೋಶ, ಇದು ಮೂತ್ರಕೋಶ. ಮೂತ್ರ ಪೀಠದಿಂದ 2 ನಾಳಗಳು ಬಂದಿದೆ ಮೂತ್ರಕೋಶ. ಮತ್ತೆ ಈ ಮೂತ್ರಕೋಶ ಏನ್ ಮಾಡ್ತೀವಿ, ವಿಸರ್ಜನೆಯನ್ನ ಮಾಡಿ. ಅಂದ್ರೆ ಏನು ನೀರಿನ ಬೇಡವಾದ ಉಸಿರಾಟ ಕ್ರಿಯೆದು ಮಾನವನ ಶ್ವಾಸಾಂಗ ವ್ಯೂಹ. ಏನದ ಶ್ವಾಸಾಂಗ ವ್ಯೂಹ. ಶ್ವಾಸಕೋಶದಲ್ಲಿ ಗಾಳಿಯಲ್ಲಿ ಎಲ್ಲಿ ತಗೊಳ್ತೀವಿ, ಮೂಗಲ್ ತಗೊಂಡು ಮೂಗಲ್ ತಗೊಂಡಾಗ ಶ್ವಾಸ ನಾಳದ ಮುಖಾಂತರ ಅಂದ್ರೆ ಧ್ವನಿ ಪೇಟಿಗೆ ಮುಖಾಂತರ ಅದೇನಾಗುತ್ತೆ ಶ್ವಾಸಕೋಶಗಳಿಗೆ ಹೋಗ್ತದೆ. ಶ್ವಾಸಕೋಶಗಳಿಗೆ ಹೋದಾಗ ಅದು ಹಿಗ್ತದೆ. ಗಾಳಿಯನ್ನು ಒಳಗೆ ತಗೊಂಡಾಗ ಏನಾಗುತ್ತೆ, ಅದು ಹಿಗ್ತದೆ. ಹಿಗ್ದಾಗ ಅಲ್ಲಿ ಗಾಳಿಯನ್ನು ಶುದ್ಧಿ ಮಾಡ್ತದೆ. ಗಾಳಿ ಏನ್ ಮಾಡ್ತದೆ, ಶುದ್ಧಿ ಮಾಡ್ತದೆ. ಶುದ್ಧಿ ಮಾಡ್ಬೇಕಾದ್ರೆ ಗಾಳಿಯಲ್ಲಿ ಏನು 2 ತಗೊಂಡಿರ್ತೀವಿ, ಆಮ್ಲಜನಕ ಮತ್ತು ಬೇರೆ ಬೇರೆ ಅನಿಲಗಳೆಲ್ಲ ಹೋಗಿರ್ತದೆ. ಆಗ ನಮ್ಮಲ್ಲಿ ಅಲ್ಲಿ ಶ್ವಾಸಕೋಶದಲ್ಲಿ ಸಣ್ಣ ಚೀಲ ಇರ್ತದೆ, ಬ್ಲಡರ್. ಸುಮಾರು ಇದರಲ್ಲಿ 2000ಕ್ಕಿಂತ ಹೆಚ್ಚಿಗೆ ಇರ್ತದೆ. 2000ಕ್ಕಿಂತ ಹೆಚ್ಚಿಗೆ ಚೀಲ ಇರ್ತದೆ. ನಾವು ಬಳಸ್ಕೊಳ್ಳೋದು 4-5 ಅಷ್ಟೇ. ಬೇಗ ಉಸಿರಾಡ್ಬಿಡ್ತೀವಲ್ಲ. ನಿಧಾನ ಯಾರು ಉಸಿರಾಡ್ತಾರೋ ಅವ್ರು ಜಾಸ್ತಿ ಚೀಲಗಳು ಬಳಸ್ಕೊಂತಾರೆ, ಜಾಸ್ತಿ ದಿವಸ ಬಳಸ್ತಾರೆ. ಈ ಚೀಲಗಳಲ್ಲಿ ಯಾರು ಹೆಚ್ಚಿಗೆ ಗಾಳಿನ ಋಷಿ ಮುನಿಗಳು, ಹೌದು ಋಷಿ ಮುನಿಗಳು ಅವ್ರು ನಿಧಾನ ಉಸಿರಾಟ ಮಾಡ್ತಾರೆ. ಶ್ವಾಸಕೋಶ ಎಲ್ಲಾ ಚೀಲಗಳನ್ನ ಬಳಸ್ಕೊಂಡು ಉಸಿರಾಡ್ತಾರೆ. ಅದಕ್ಕೆ ಅವರು ಹೆಚ್ಚು ವರ್ಷಗಳು ಬದುಕ್ತಾರೆ. ಅಂದ್ರೆ ಇದು ಜಾಸ್ತಿ ಎಲ್ಲ ಕೆಲಸ ಮಾಡ್ಬೇಕು. ಚೀಲಗಳು ಎಲ್ಲ ಗಾಳಿಯನ್ನು ಎಳ್ಕೊಂಡು ಫಿಲ್ಟರ್ ಮಾಡಿ ಮತ್ತೆ ಬಿಡೋದು. ಎರಡು ನಿಮ್ಗೆ ಶ್ವಾಸಕೋಶ 2 ಕಾಣಿಸೋದು.
ಎಡಭಾಗ ಮತ್ತು ಬಲಭಾಗದಲ್ಲಿ ಈ ಎರಡೂ ಶ್ವಾಸಕೋಶಗಳು ಆಮ್ಲಜನಕವನ್ನ ಹೀರ್ಕೊಂಡು ಎಲ್ಲಿ ಕಳಿಸ್ತದೆ? ಅದು ಇದು ದ್ವಿಸಂಯೋಜಕ ಕ್ರಿಯೆ ಸಸ್ಯಗಳಲ್ಲಿ ನಡೆಯೋದು, ಮಾನವ ದೇಹದಲ್ಲಿ ಹೇಳಿ ಸಸ್ಯಗಳಲ್ಲಿ ನಡೆಯೋದು ದ್ವಿಸಂಯೋಜಕ ಬೇರೆ. ಸೂರ್ಯ ಶಾಖ ಪಡೆದು ನೀರಿನಿಂದ ಬಂದಿರತಕ್ಕಂತಹ ಖನಿಜ ಮತ್ತು ಲವಣಗಳನ್ನು ಹೀರ್ಕೊಂಡು ಆಹಾರವನ್ನು ತಯಾರು ಮಾಡೋ ಸಂದರ್ಭದಲ್ಲಿ ಆಮ್ಲಜನಕನ ಬಿಡುಗಡೆ ಮಾಡಿ ಇಂಗಾಲದ ಪಡ್ಕೊಳ್ತದೆ ಮತ್ತು ಗ್ಲೂಕೋಸ್ ಅನ್ನ ಬಿಡುಗಡೆ ಮಾಡುದು. ಅದು ಸಸ್ಯಗಳಲ್ಲಿ. ಮಾನವ ದೇಹದಲ್ಲಿ ಉಚ್ಛ್ವಾಸ ಮತ್ತೆ ಹೊರಗಡೆ ಉಚ್ಛ್ವಾಸ ಮತ್ತು ನಿಶ್ವಾಸ. ಉಚ್ಛ್ವಾಸ ಏನು? ಗಾಳಿಯನ್ನ ದೇಹದ ಒಳಗೆ ಹಾಕೊಳ್ಳೋದಕ್ಕೆ ವಿಶ್ವಾಸ. ದೇಹದಿಂದ ಇರ್ತಕ್ಕಂಥ ಗಾಳಿ ಹೊರಗಡೆ ಬಿಡೋದು ಎಲ್ಲರೂ ಒಂದು ನಿಧಾನ ಉಸಿರಾಡಿಕೊಳ್ಳಿ ಒಳಕ್ಕೆ ನಿಧಾನವಾಗಿ ಮತ್ತೆ ನಿಧಾನವಾಗಿ ಬಿಡಿ. ಯಾರು ಲೇಟ್ ಆಗಿ ಬರ್ತಾರೆ ನೋಡೋಣ. ನಿಧಾನ ಉಸಿರಾಡ್ಕೊಳ್ಳಿ. ಅನುಭವ ಗೊತ್ತಾಗ್ಬೋದು. ಬಿಟ್ಟಾಗ ಸೌಂಡ್ ಬರುತ್ತೆ, ಎಳ್ಕೊಂಡೋಗ ಬರುತ್ತೆ ಗಾಳಿ. ನೋಡಿ ನಿಧಾನ ಬಿಟ್ರೆ ಗಾಳಿ ಜಾಸ್ತಿ ಹೊತ್ತು ಚೀಲಗಳು ಇಡ್ತಾವೆ, ದೇಹದ ಏನಾಗುತ್ತೆ ಅದು ಗಾಳಿಯನ್ನ ತುಂಬಿಕೊಂಡು. ಜಾಸ್ತಿ ಯಾರು ತುಂಬಿಸ್ಕೊಂಡು ನಿಧಾನ ಬಿಡ್ತೀರೋ ಅವರು ಒಳ್ಳೆ ಆರೋಗ್ಯವಾಗಿರ್ತೀರಿ, ಚೆನ್ನಾಗಿರ್ತೀರಿ. ಮೆದುಳು ಬಳ್ಳಿ ತಲೆಯ ಚಿಪ್ಪಿನ ಭಾಗ ಮಣಿಶಿರ ಚಿಕ್ಕ ಮೆದುಳು ಬೆನ್ನಿನ ಮೂಳೆಗಳು ನೀಲಿ ಬಣ್ಣದ್ದು ನರಗಳು ಪಕ್ಕೆಲು ಎಲುಬು ಬರ್ತೀವಲ್ಲ ಎಲ್ಲ ದೇಹದ ಎಲ್ಲ ಭಾಗದಲ್ಲಿ ವೈರ್ಭದ ಮಗು ಸಣ್ಣ ತಲೆಯಿಂದ ಇರುವ ಕಾಲುವರೆಗೂ ಎಲ್ಲ ಕಂಟ್ರೋಲ್ ಈ ಮೆದುಳಲ್ಲಿ ಇರ್ತದೆ. ಅದಕ್ಕೆ ಮೆದುಳು ಕರೆಕ್ಟಾಗಿದ್ರೆ ಎಲ್ಲವೂ ಅನುಮತಿಗೆ ತಗೊಳ್ತದೆ. ಇಲ್ಲ ಕಾಲು ಎತ್ತಿಗೆ ಬಂದ್ರೆ ಮೆದುಳು ಕೊಟ್ಟರೆ ಮಧ್ಯೆ ಕೊಟ್ಟರೇನೆ ಅದೇನಾಗಲ್ಲ. ಮೆದುಳು ಕೆಟ್ಟಾಗಿದೆ ಅಂದ್ರೆ ಎಲ್ಲ ಲೈಫ್ ಇದೆಲ್ಲ ಕೆಟ್ಟಾಗಿದೆ. ಅದಕ್ಕೆ ಮೆದುಳು ಕರೆಕ್ಟಾಗಿರ್ತದೆ. ಮಾನವನ ಜೀರ್ಣಾಂಗ ರಚನೆ. ಜೀರ್ಣಾಂಗ ರಚನೆ ನೀವು ತಿಂದ ಆಹಾರ ತಿಂದಿರೋದಲ್ವಾ? ಆಹಾರ ತಿಂದ ಎಲ್ಲ ಏನಾಗುತ್ತೆ? ಹೆಂಗಾಗುತ್ತೆ ಹೇಳಿ? ಒಬ್ಬ ಇಲ್ಲಿ ಬಂದು ಹೇಳ್ಬೋದು. ಹೇಳ್ತೀರಾ? ನೋಡಿ, ಆಹಾರವನ್ನು ನಾವು ಎಲ್ಲಿ ತಗೊಳ್ತೀವಿ? ಬಾಯಲ್ಲಿ ತಗೊಳ್ತೀವಿ. ಬಾಯಲ್ಲಿ ತಗೊಂಡ ತಕ್ಷಣ ಒಳಗೆ ತುಂಬಿಡ್ತೀವ. ಏನ್ ಮಾಡ್ತೀವಿ? ಹಲ್ಲುಗಳಲ್ಲಿ ಅಗಿತೀವಿ. ಹಲ್ಲುಗಳಲ್ಲಿ ಚೆನ್ನಾಗಿ ಅಗಿದಾಗ ಅಲ್ಲಿ ಸ್ವಲ್ಪ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ಬೇಕದು. ಆಹಾರ ಮೆದುವಾಗುತ್ತೆ. ಅಲ್ಲಿ ಅಗಿಯೋ ಸಂದರ್ಭದಲ್ಲಿ ಗಟ್ಟಿ ಪದಾರ್ಥಗಳೆಲ್ಲ ಮೆತ್ತಗಾಗುತ್ತೆ. ಬಾಯಲ್ಲಿ ಆಹಾರ ಬೆರೆದು ಏನಾಗುತ್ತೆ? ಗಂಟ್ಲುಗಲ್ಲು ಹೋಗುತ್ತೆ. ಅನ್ನನಾಳ ಗಂಟ್ಲಿಗೆ ಹೋಗಿ ಅಲ್ಲ ಗಂಟ್ಲಿಂದ ಮತ್ತೆ ಅನ್ನನಾಳ ಗಂಟ್ಲಿಗೆ ಹೋಗೋದು. ಆಮೇಲೆ ಅನ್ನನಾಳಿಗೆ ಹೋಗುತ್ತೆ. ಅನ್ನನಾಳಿಂದ ಹೋಗಿ ಎಲ್ಲಿ ಹೋಗುತ್ತೆ? ಜಠರ. ಜಠರ ಏನ್ ಕೆಲಸ? ಚೆನ್ನಾಗಿ ರುಬ್ಬೋದು. ಮಿಕ್ಸಿ ರುಬ್ಬೋದು ನೋಡಿದೀರಾ? ನಮ್ಮ ದೇಹದ ಭಾಗ ಮಿಕ್ಸಿ. ಇದು ಜಠರ ಆಹಾರವನ್ನ ಜೀರ್ಣ ಮಾಡೋದಕ್ಕೆ ಚೆನ್ನಾಗಿ ಆಹಾರ ಏನ್ ಮಾಡ್ತದೆ? ಮಾಂಸಖಂಡಗಳಿಂದ ಒಳಗಡೆನೆ ಚೆನ್ನಾಗಿ ಅಗಿತದೆ. ಅಂದ್ರೆ ಪುಡಿ ಮಾಡಿ ಮತ್ತೆ ಚೆನ್ನಾಗಿ ರುಬ್ಬುತ್ತದೆ. ರುಬ್ಬಿಟ್ಟು ಅಲ್ಲಿ ಒಂದು ರಸ ಬಿಡುಗಡೆ ಆಗುತ್ತೆ. ಈ ಆಹಾರ ಜೊತೆಯಲ್ಲಿ ಜಠರದಲ್ಲಿ ಎಂತ ರಸ ಬಿಡುಗಡೆ ಆಗುತ್ತೆ? ಬಾಯಲ್ಲಿ ಲಾಲ ರಸ. ಜಠರದಲ್ಲಿ ಜಠರ ರಸ ಬರುತ್ತೆ. ಅದು ಆಹಾರದಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತದೆ. ಮಿಕ್ಸ್ ಮಾಡೋದು ಗೊತ್ತಾ? ರುಬ್ಬು ಮಿಕ್ಸ್ ಮಾಡಿದ್ರೆ image formation in lenses. Now I am using diverging. For this, to make this experiment, we need one lens stand and a lens and a candle. Minimum operators are these three: lens, lens stand and a candle. Now first I am using diverging lens. ಈಗ ಮೊದಲು ಡೈವರ್ಜಿಂಗ್ ಲೆನ್ಸ್ ಅನ್ನು ಬಳಸಿ ಇಮೇಜ್ ಫಾರ್ಮೇಶನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಂಡಲ್ ನ ಉದ್ದ
ಕಮ್ ಆಗಿದೆ. ಲೆನ್ಸ್ ಅಲ್ಲಿ ಎಷ್ಟು ಇಮೇಜ್ ಇದೆ ಅನ್ನೋದನ್ನ ನೋಡಿ. ಚಿಕ್ಕದಾಗಿದೆ ಇಮೇಜ್. ಡೈವರ್ಜಿಂಗ್ ಲೆನ್ಸ್ ಅಲ್ಲಿ ಇಮೇಜ್ ಚಿಕ್ಕದಾಗುತ್ತೆ. ಈಗ ನಾನು ಲೆನ್ಸ್ ನ ಬದಲಾಯಿಸ್ತಾ ಇದ್ದೀನಿ. ಈಗ ನಾನು ಕನ್ವರ್ಜಿಂಗ್ ಲೆನ್ಸ್ ನ ಬಳಸ್ತಾ ಇದ್ದೀನಿ. ಈಗ ಅದರಲ್ಲಿ ಇಮೇಜ್ ಫಾರ್ಮೇಶನ್ ಸ್ವಲ್ಪ ದೊಡ್ಡದಾಗುತ್ತೆ. ಬಿಂಬದ ಚಿತ್ರೀಕರಣ ಅದಕ್ಕೆ ನಾನು ಬಳಸ್ತಿರೋದು ಮುಖ್ಯವಾಗಿ 3 ಉಪಕರಣಗಳು ಬೇಕು. ಒಂದು ಮೇಣದ ಬತ್ತಿ, ಇನ್ನೊಂದು ಮಸೂರ ಮತ್ತು ಮಸೂರದ ಸ್ತಂಭ. ಮಸೂರ ಸ್ತಂಭ ಮತ್ತು ಮೇಣದ ಬತ್ತಿ ಒಂದೇ ರೇಖೆಯಲ್ಲಿರಬೇಕು, ಸರಳ ರೇಖೆಯಲ್ಲಿ ಇಟ್ಕೋಬೇಕು. ಸರಳ ರೇಖೆಯಲ್ಲಿ ಇಟ್ಕೊಂಡು ಈಗ ಸ್ತಂಭದಲ್ಲಿ ಮಸೂರವನ್ನ ಇಡ್ತಾ ಇದ್ದೀವಿ. ಸರಳ ರೇಖೆಯಲ್ಲಿ ನಿಮಗೆ ಬಿಂಬ ರಚನೆ ತುಂಬಾ ಚೆನ್ನಾಗುತ್ತೆ. ಈಗ ನೋಡಿ ನೀವು ಬಿಂಬ ರಚನೆ ಇದೆ. ಈಗ ಅವುಗಳ ನಡುವಿನ ಚೇಂಜ್ ಆಗುತ್ತೆ.